ಎಲ್ರಿಗೂ ನಮಸ್ಕಾರ. ನಾನೀಗ ಒಂದು ಸುಂದರವಾದ ಸ್ಥಳದಲ್ಲಿದ್ದೀನಿ. ಬಹಳ ಅದ್ಭುತವೇ ಸರಿ, ಅತ್ಯದ್ಭುತವೇ ಸರಿ. ಏಕೆಂದರೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಭಾಗವಾಗಿ ಸುತ್ತಮುತ್ತ 77 ಮಲೆಗಳಿವೆ. ಈ 77 ಮಲೆಗಳಲ್ಲಿ ಒಂದಾದಂತಹ ಹಾನುಮಲೆ ಪುಣ್ಯಕ್ಷೇತ್ರಕ್ಕೆ ಆಗಮಿಸಿದ್ದೀನಿ. ಈ ಒಂದು ಹಾನುಮಲೆ ಪುಣ್ಯಕ್ಷೇತ್ರವು ದೊಡ್ಡಾನೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದೆ. ಇಲ್ಲಿ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ನಮ್ಮ ಯೋಗೀಶ್ ಸರ್ ಅವರು ಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಅಂದರೆ ಒಂದು ಊಟದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದರ ನಿಮಿತ್ತ ದೊಡ್ಡಾನೆ ಗ್ರಾಮಕ್ಕೆ ಆಗಮಿಸಿದ್ದೀವಿ ಬಂಧುಗಳೇ. ಇಲ್ಲಿನ ಸುಂದರವಾದ ಪ್ರಕೃತಿ ತಾಣದ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸ್ತೀನಿ. ದಯವಿಟ್ಟು ಯಾರೂ ಸಹ ಈ ವಿಡಿಯೋನ ಮಿಸ್ ಮಾಡ್ಕೊಬೇಡಿ. ಹಾಗೆ ತಮ್ಮಲ್ಲಿ ಒಂದು ಸವಿನಯ ಮನವಿಯನ್ನು ಮಾಡ್ಕೊಳ್ತೀನಿ. ದಯಮಾಡಿ ಒಂದೊಂದು ಲೈಕ್ ಕೊಡಿ, 2 ಕಮೆಂಟ್ ಹಾಕಿ, 3 ಶೇರ್ ಮಾಡಿಬಿಡಿ. ನನ್ನೆಲ್ಲ ವೀಡಿಯೋಗಳಲ್ಲಿ ಈ ರೀತಿ ಕೇಳ್ಕೊಳ್ತೀನಿ. ಯಾಕೆಂದರೆ ಈಗಾಗಲೇ ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ ಮತ್ತು ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ಗೆ ಉತ್ತಮವಾದಂತಹ ಬೆಂಬಲವನ್ನು ನಮ್ಮ ಚಂದಾದಾರರು ನೀಡ್ತಾ ಇದ್ದೀರಾ. ಇದಕ್ಕೆ ನಾವು ಆಭಾರಿಯಾಗಿರ್ತೀವಿ. ಆದ್ದರಿಂದ ನಮ್ಮ ಎಲ್ಲ ವಿಡಿಯೋ ವೀಕ್ಷಣೆಗಳಿಗೆ ದಯವಿಟ್ಟು ಸಹಕಾರವಿರಲಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಬಂಧುಗಳೇ. ಇದು ದೊಡ್ಡಾನೆ ಗ್ರಾಮದ ವೀಕ್ಷಣೆ. ಅಂದರೆ ಇಲ್ಲಿ ಜಮೀನಿದೆ, ಜಮೀನು ಪಕ್ಕದಲ್ಲಿ ಮನೆಗಳಿವೆ. ಈ ಭಾಗವಾಗಿ ಬಂದರೆ ನಮಗಿಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಎಷ್ಟು ಅದ್ಭುತವಾಗಿದೆ ನೋಡಿ. ತುಂಬ ಸೊಗಸಾದಂತಹ ಸ್ಥಳ. ಸುತ್ತಮುತ್ತ ಹಕ್ಕಿಗಳ ನಾದ. ಇದುವೇ ಹಲಸಿನ ಮರ. ನಮಗೆ ಬಹಳ ಇಷ್ಟವಾದಂತಹ ಮರ, ಹಣ್ಣಿನ ಮರ. ತಾವಿಲ್ಲಿ ವೀಕ್ಷಣೆ ಮಾಡಬಹುದು. ಸುತ್ತಮುತ್ತ ಮಲೆ ಮಹದೇಶ್ವರರ ಪುಣ್ಯಕ್ಷೇತ್ರ ಹಾನುಮಲೆ ಪುಣ್ಯಕ್ಷೇತ್ರ, ಸುತ್ತಮುತ್ತಲಿನ ಪ್ರಕೃತಿಯ ತಾಣದ ವೀಕ್ಷಣೆಗಳನ್ನು ಕಣ್ತುಂಬ್ಕೊಳ್ರಪ್ಪ. ಇಲ್ಲಿ ಶ್ರವಣಮಲೆ ವೀಕ್ಷಣೆ ಸಿಗುತ್ತೆ ಬಂಧುಗಳೇ. ಹಾಗೆ ಕೊಂಗಾಡಿ ಮಲೆ, ಹಾಗೆ ಕಂಬೇಶ್ವರ ಮಲೆ, ಹಾಗೆ ಈ ಭಾಗವಾಗಿ ಬಂದರೆ ಮಂಜುಮಲೆ, ಭರಗುಮಲೆ ನೋಡಿ. ಈ ಭಾಗ ಈ ಬೆಟ್ಟದ ಸಮೀಪದಲ್ಲಿ ಈ ಥರ ಮಲೆ ಮಹದೇಶ್ವರರ 77 ಮಲೆಗಳ ದರ್ಶನ ಸಿಗುತ್ತೆ. ಹಾಗೆ ಜೇನುಮಲೆ ವಿಡಿಯೋ ವೀಕ್ಷಣೆಗೂ ಸಹ ಮುಂದಿನ ದಿವಸ ಪ್ರಯತ್ನವನ್ನು ಮಾಡ್ತೀನಿ. ಹಾಸನೂರು ಅಂತ ಇದೆ, ಹಾಸನೂರು ಭಾಗವಾಗಿ ಮಹದೇಶ್ವರರ ಸಾಕಷ್ಟು ಮಲೆಗಳ ದರ್ಶನ ಸಿಗುತ್ತೆ. ಇಲ್ಲಿ ನಾವು ರಸ್ತೆಯ ವೀಕ್ಷಣೆಯನ್ನು ಪಡೆಯಬಹುದು. ತಾವಿಲ್ಲಿ ಗಮನಿಸಿ, ಇಲ್ಲಿ ಒಂದು ರಸ್ತೆ ಕಾಣಿಸ್ತಾ ಐತೆ. ಈ ರಸ್ತೆನ ಹಾದು ಹೋದರೆ ಕೆಳಗಡೆ ಮಾಟಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ. ನಮ್ಮ ಏನು ದೊಡ್ಡಾನೆ ಗ್ರಾಮದ ಜನತೆ ಈ ಒಂದು ರಸ್ತೆನ ಹಾದು, ಅಂದರೆ ಒಂದು ಬೆಟ್ಟವನ್ನು ದಾಟಿ ಈ ಕೆಳಭಾಗಕ್ಕೆ ಬಂದು ತದನಂತರ ಇಲ್ಲಿ ಒಂದು ಬೆಟ್ಟವನ್ನು ಬಳಸ್ಕೊಂಡು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ಈ ಭಾಗವಾಗಿ ನಾವು ನೋಡೋದಾದರೆ ಇವರಿಗೆ ಬೇಕಾದಂತಹ ಅಗತ್ಯ ಮೂಲಭೂತ ಸೌಕರ್ಯಗಳು ಯಾವುದೂ ಸಹ ಇಲ್ಲ. ಒಂದು ಕರೆಂಟ್ ಸೌಲಭ್ಯ ಇರ್ಬೋದು, ಒಂದು ಸಾರಿಗೆ ಸೌಲಭ್ಯ ಇರಬಹುದು. ಹಾಗೆ ಇವರಿಗೆ ಬೇಕಾದಂತಹ ಸರ್ಕಾರದ ಸವಲತ್ತುಗಳು ಯಾವುವೂ ಸಹ ಒಂದು ಪೂರಕವಾಗಿ ಸಿಕ್ಕಿಲ್ಲ. ಇದೇನು ನಾವು ಕಂಡ ಹಾಗೆ ತಮಿಳುನಾಡನ್ನು ಹೋಲಿಕೆ ಮಾಡಿದ್ರೆ ಇದೇನಂತ ದಟ್ಟ ಅರಣ್ಯ ಪ್ರದೇಶನೂ ಅಲ್ಲ. ಯಾಕಂದರೆ ತಮಿಳುನಾಡಲ್ಲಿ ಸುಮಾರು 30ರಿಂದ 40 ಕಿಲೋಮೀಟರ್ ಅರಣ್ಯ ಪ್ರದೇಶದ ಒಳಭಾಗಕ್ಕೆ ಪ್ರವೇಶವನ್ನು ನೀಡಿ ಅಲ್ಲಿರ್ತಕ್ಕಂಥ ಜನತೆಗೆ ಅವ್ರು ಬೇಕಾದಂತಹ ಪೂರಕ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಡೋದ್ರಲ್ಲಿ ತಮಿಳುನಾಡು ಸರ್ಕಾರಗಳು ಯಶಸ್ವಿಯಾಗಿದೆ. ನಮ್ಮ ಕರ್ನಾಟಕ ಭಾಗವಾಗಿ ದೊಡ್ಡಾನೆ ಅಂತಕ್ಕಂಥ ಈ ಒಂದು ಗ್ರಾಮ ಇರ್ಬೋದು,
ತೋಕೆರೆ ಗ್ರಾಮ ಇರ್ಬೋದು, ಹಾಗೆ ಪಡಸಲನಾಥ ಸುತ್ತಮುತ್ತ ಮಲೆ ಮಹದೇಶ್ವರರ 77 ಮಲೆಗಳ ಸುತ್ತಮುತ್ತ ಒಂದಷ್ಟು ಗ್ರಾಮಗಳಿವೆ. ಸೊ ಈ ಗ್ರಾಮಕ್ಕೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ವಿಫಲ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ನಮ್ಮ ಯೋಗೇಶ್ ಸರ್ ಅವರು. ಸೊ ನಮ್ಮ ದೊಡ್ಡಾನೆ ಗ್ರಾಮದ ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಸೊ ನಾಳೆ ನಮ್ಮ ಯೋಗೇಶ್ ಸರ್ ಅವರ ಒಂದು ಕಾರ್ಯಕ್ರಮವನ್ನು ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಸರ್ ಹೇಗಿದೆ ಪ್ಲೇಸು? ಚೆನ್ನಾಗಿದೆಯಾ? ಹಾಂ ಬಂಧುಗಳೇ, ನಾವೀಗ ದೊಡ್ಡಾನೆ ಗ್ರಾಮದಲ್ಲಿದ್ದೀವಿ ಬಂಧುಗಳೇ. ದೊಡ್ಡಾನೆ ಗ್ರಾಮ ಇದೆಲ್ಲ ಜಮೀನು ಕಣ್ರಪ್ಪ, ನೋಡ್ಕೊಳ್ಳಿ ಇದೆಲ್ಲ ಜಮೀನು. ಸೊ ಅಲ್ಲಿ ಮುಂದಕ್ಕೆ ಹೋದ್ರೆ ಡಿ ಲೈನು ನೋಡಿ, ಅಲ್ಲಿಗೆ ಹೋಗ್ಬೇಕು ಡಿ ಲೈನ್ಗೆ, ಅದರ ಡಿ ಲೈನು. ಇಲ್ಲಿ ನಾವು ಗ್ರಾಮದಲ್ಲಿದ್ದೀವಿ. ಬಹಳ ಸುಂದರವಾದ ಸೊಗಸಾದಂತಹ ವೀಕ್ಷಣೆ ನಮಗೆ ದೊರಕ್ತಾ ಇದೆ. ಸೊ ನಾಳಿನ ವೀಕ್ಷಣೆಯನ್ನು ಪಡೆಯಿರಿ.